ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸತ್ ಚೀತಾಂಶುಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರ ಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರ ವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತ ಪದ್ಮಾಸನ ಯಾ ಬ್ರಹ್ಮಾಚ್ಯುತ ಶಂಕರ ಪ್ರಭೃತಿಭಿಃ ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷ ಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೆ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನ ಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾದ ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ಪೀಠಿಕೆಯ ಚತುರ್ಥಾಂಶದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದಲ್ಲಿ ತದನಂತರ ಯಯಾತಿರಾಜನ ಕಥೆಯು ಉಕ್ತವಾಗಿದೆ. ಆ ರಾಜನಿಗೆ ದೇವಯಾನಿ ಶರ್ಮಿಷ್ಠೆಯೆಂಬ ಇಬ್ಬರು ಪತ್ನಿಯರಿದ್ದರು. ದೇವಯಾನಿಯು ಶುಕ್ರಾಚಾರ್ಯನ ಕುಮಾರಿಯು. ರಾಜನು ಮಾಡಿದ ಅಪಚಾರದಿಂದ ಶುಕ್ರಾಚಾರ್ಯನು ವೃದ್ಧನಾಗುವಂತೆ ರಾಜನಿಗೆ ಶಾಪವನ್ನು ಕೊಟ್ಟನು.
ಆಗ ರಾಜನು ಪ್ರಾರ್ಥಿಸಲು, ಬೇಕಾದರೆ ಯಾರಿಂದಲಾದರೂ ತಾರುಣ್ಯವನ್ನು ಪಡೆಯಬಹುದೆಂದು ಅನುಗ್ರಹಿಸಿದನು. ಅದರಂತೆ ರಾಜನು ಪುರುವಿನಿಂದ ಯೌವನವನ್ನು ಪಡೆದು ಬಹುಕಾಲ ವಿಷಯಗಳನ್ನನುಭವಿಸಿ ಕೊನೆಗೂ ತೃಪ್ತಿಯಿಲ್ಲದೆ ಅದು ಅಶಾಶ್ವತವೆಂದು ಭಾವಿಸಿ ವಿರಕ್ತನಾಗಿ ಮುಪ್ಪನ್ನು ಸ್ವೀಕರಿಸಿ ವೈರಾಗ್ಯದಿಂದ ಪರಮ ಪದವಿಯನ್ನು ಪಡೆದನು. ಈ ಚರಿತೆಯನ್ನು ಕೇಳಿದ ಕೂಡಲೇ ಆಶ್ಚರ್ಯದಿಂದ ರೋಮಾಂಚನವಾಗುವುದು. ಏಕೆಂದರೆ ಮುದಿತನವನ್ನು ಬದಲಾಯಿಸಿ ಯೌವನವನ್ನು ಹೊಂದುವುದು ಸಾಮಾನ್ಯವಾದ ಕಾರ್ಯವೇ? ಇಂತಹ ಮಹಾಶಕ್ತಿಯು ಮಹರ್ಷಿಗಳಲ್ಲಿ ಇದ್ದುದರಿಂದ ಅವರು ಪೂಜ್ಯತೆಗೂ ಗೌರವಕ್ಕೂ ಪಾತ್ರರಾಗಿದ್ದರು. ಅಂತಹ ಮುನಿಗಳ ವಂಶ ಸಂಭೂತರಾದ ಮಹನೀಯರು ಆ ಶಕ್ತಿಯನ್ನು ಕಳೆದುಕೊಂಡಿರುವರು. ಅಂತಹ ಶಕ್ತಿಯನ್ನು ಪಡೆಯಲು ಯತ್ನಿಸಬೇಕು ಮತ್ತು ಲೋಕದಲ್ಲಿ ವಿಷಯಾನುಭವದಿಂದ ಕಾಮವು ಆಹುತಿಗಳಿಂದ ಅಗ್ನಿಯಂತೆ ವೃದ್ಧಿಯಾಗುವುದೇ ವಿನಃ ಎಂದಿಗೂ ಶಾಂತವಾಗುವುದಿಲ್ಲ. ತರುವಾಯ ಕಾರ್ತವೀರ್ಯಾರ್ಜುನನ ಚರಿತೆಯು ಉಕ್ತವಾಗಿದೆ. ಆ ರಾಜನು ಧರ್ಮಾತ್ಮನಾಗಿದ್ದರೂ ವಸಿಷ್ಠ ಮುನಿಗಳ ಆಶ್ರಮ ನಾಶಕ್ಕೆ ಕಾರಣನಾದುದರಿಂದ ಅವರ ಶಾಪಕ್ಕೆ ವಿಷಯನಾದನು. ಇದರಿಂದ ಎಂತಹವರಾದರೂ ಮಹಾತ್ಮರ ಆಗ್ರಹಕ್ಕೆ ವಿಷಯರಾದರೆ ನಷ್ಟರಾಗುವರು. ಆ ಅರ್ಜುನನು ಭೃಗುಮುನಿಗೆ ಹಿಂಸೆಯನ್ನು ಮಾಡಿದ್ದರಿಂದ ಕುಪಿತನಾದ ಪರಶುರಾಮನು ಅವನನ್ನು ಅವನ ಅನುಯಾಯಿಗಳನ್ನು ನಿರ್ಮೂಲ ಮಾಡಿದನು. ಹೀಗೆ ಲೋಕಕ್ಕೆ ಉಪದ್ರವವು ಸಂಭವಿಸಿದರೆ ಶ್ರೀ ಭಗವಂತನು ಅವತರಿಸಿ ದುಷ್ಟ ನಿಗ್ರಹ ಶಿಷ್ಟ ಪರಿಪಾಲನೆಗಳನ್ನು ಮಾಡುವನು. ಹೀಗೆ ಹತಾವಶಿಷ್ಟರಾದ ದೈತ್ಯರು ತಮ್ಮ ಗುರುಗಳಾದ ಶುಕ್ರಾಚಾರ್ಯರನ್ನು ಮೊರೆಹೊಕ್ಕರು. ಅವರು ಶಿಷ್ಯರಿಗಾಗಿ ಈಶ್ವರನನ್ನು ಕುರಿತು ತಪಸ್ಸು ಮಾಡಿದರು. ಆಗ ದೇವತೆಗಳು ಈ ರಹಸ್ಯವನ್ನರಿತು ದೈತ್ಯರ ಸಂಗಡ ಹೋರಾಡಿ ಅವರನ್ನು ಹೊಡೆದಟ್ಟಿದರು. ಅವರು ತಮ್ಮ ಗುರುಗಳ ಮಾತೆಯನ್ನು ಮೊರೆಹೊಕ್ಕರು. ಅವಳು ಅವರಿಗೆ ಅಭಯದಾನ ಮಾಡಿ ತನ್ನ ಪಾತಿವ್ರತ್ಯದಿಂದ ಇಂದ್ರನನ್ನು ಸೆರೆ ಹಿಡಿದಳು. ಆಗ ಇಂದ್ರನು ಹರಿಯನ್ನು ಪ್ರಾರ್ಥಿಸಲು ಹರಿಯು ಉಪೇಂದ್ರಾವತಾರ ಮಾಡಿ ಇಂದ್ರನನ್ನು ಬಂಧನದಿಂದ ಬಿಡಿಸಿದನು. ಆಗ ಭೃಗುಪತ್ನಿಯು ಇಬ್ಬರನ್ನು ಬಂಧಿಸಿ ದಹಿಸಲು ಯತ್ನಿಸಿದಳು. ತರುವಾಯ ಇಂದ್ರನ ಪ್ರಾರ್ಥನೆಯಂತೆ ಹರಿಯು ಅವಳ ಶಿರಸ್ಸನ್ನು ಛೇದಿಸಿದನು. ತರುವಾಯ ಭೃಗುಮುನಿಯು ಕುಪಿತನಾಗಿ ಸ್ತ್ರೀ ಹತ್ಯೆಯನ್ನು ಮಾಡಿದ್ದರಿಂದ ಈ ಭೂಮಿಯಲ್ಲಿ ಅನೇಕ ಸಲ ಅವತರಿಸುವಂತೆ ಶ್ರೀಹರಿಗೆ ಶಾಪವನ್ನು ಕೊಟ್ಟು ತನ್ನ ತಪಪ್ರಭಾವದಿಂದ ತನ್ನ ಪತ್ನಿಯನ್ನು ಬದುಕಿಸಿದನು. ಇದರಿಂದ ಸ್ತ್ರೀಯರೂ ಸಹ ತಮ್ಮ ಪತಿವ್ರತಾ ಧರ್ಮದಿಂದ ಲೋಕಗಳನ್ನು ಕೂಡ ದಹಿಸಿಬಿಡುವ ಶಕ್ತಿಯನ್ನು ಪಡೆದಿದ್ದರೆಂದು ವ್ಯಕ್ತವಾಗುತ್ತದೆ. ಮತ್ತು ಭೃಗ್ವಾದಿ ಮುನಿಗಳಿಗೆ ಇಂದ್ರಾದಿಗಳನ್ನೂ ನಿಗ್ರಹ ಮಾಡುವ ಶಕ್ತಿಯು ಇದ್ದುವೆಂದು ವ್ಯಕ್ತವಾಗುತ್ತದೆ. ತದನಂತರ ಶಮಂತಕೋಪಾಖ್ಯಾನವು
ಉಕ್ತವಾಗಿದೆ. ಇದರಿಂದ ದುಷ್ಟರಾದ ಪುರುಷನು ಸಜ್ಜನರ ಮೇಲೆ ಇಲ್ಲಸಲ್ಲದ ದೋಷಗಳನ್ನು ಆರೋಪಿಸಿ ಅವರನ್ನು ನಿಂದೆಗೂ ಅಪವಾದಕ್ಕೂ ಗುರಿ ಮಾಡುವರು. ಆದರೆ ಆ ಅಪವಾದಗಳು ಸ್ಥಿರವಾಗಿ ನಿಲ್ಲದೆ ಕಣಗಳಂತೆ ಹಾರಿ ಹೋಗುವವು. ಶ್ರೀಕೃಷ್ಣನು ತನಗೆ ಬಂದ ಅಪವಾದವನ್ನು ಪರಿಹರಿಸಿಕೊಳ್ಳುವುದಕ್ಕಾಗಿ ಕಾಡಿಗೆ ಹೋಗಿ ಜಾಂಬವಂತನ ಸಂಗಡ ಹೋರಾಡಿ ಶಮಂತಕ ರತ್ನವನ್ನು ತಂದುಕೊಟ್ಟು ತನ್ನ ಯಾದವ ವಂಶಕ್ಕೆ ಬಂದ ಕಳಂಕವನ್ನು ಪರಿಹರಿಸಿ ದಿವ್ಯ ಕೀರ್ತಿಯಿಂದ ಬೆಳಗಿದನು. ತದನಂತರ ಮುಖ್ಯವಾಗಿ ಕಲಿಯುಗದ ಧರ್ಮಗಳು, ಗಯಾಮಹಿಮೆ, ಗದಾಧರನ ಮಾಹಾತ್ಮ್ಯೆ ಇವುಗಳು ವಿಶೇಷವಾಗಿ ವರ್ಣಿತವಾಗಿವೆ. ಪುರು ಮಹಾರಾಜನ ವಂಶವು ಅಧಿಸಾಮ ಕೃಷ್ಣನೆಂಬ ರಾಜನವರೆಗೆ ಪ್ರಖ್ಯಾತವಾಗಿಯೂ ಕ್ಷತ್ರಿಯಾಧಿಷ್ಠಿತವಾಗಿಯೂ ಇರುವುದು. ತರುವಾಯ ಆ ರಾಜ್ಯವು ಚಂದ್ರಗುಪ್ತಾದಿಗಳ ವಶವಾಗುವುದು. ಹೀಗೆ ಕಲಿಯುಗದ ಕೊನೆಯ ಭಾಗದಲ್ಲಿ ಪ್ರಜೆಗಳು ವರ್ಣಾಶ್ರಮ ಧರ್ಮಾಚಾರಗಳನ್ನು ತ್ಯಜಿಸುವರು. ವರ್ಣಾಶ್ರಮ ಧರ್ಮಗಳು, ತಪಸ್ಸು, ಸತ್ಯ ಇವೇ ಮೊದಲಾದವು ನಷ್ಟವಾಗಿ ವರ್ಣ ಸಾಂಕರ್ಯವಾಗುವುದು. ಬ್ರಾಹ್ಮಣಾದಿ ವರ್ಣದವರು ತಮ್ಮ ಜೀವನಕ್ಕಾಗಿ ಶಯನಾಸನ ಭೋಜನಾದಿಗಳಲ್ಲಿ ಇತರರ ಸಂಸರ್ಗವನ್ನು ಹೊಂದಿ ಧರ್ಮಭ್ರಷ್ಟರಾಗುವರು. ಇತರರು ಬ್ರಾಹ್ಮಣಾದಿ ಧರ್ಮಗಳನ್ನು ಆಶ್ರಯಿಸಿ ಅಧ್ಯಾಪಕರು, ಯಾಜಕರು, ಅಧಿಕಾರಿಗಳೂ ಆಗಿ ಮಹತ್ವವನ್ನು ಪಡೆಯುವರು. ಸತ್ಪುರುಷರು ನಾನಾ ಕಷ್ಟಗಳಿಗೆ ಸಿಕ್ಕಿ ಆಶ್ರಯವಿಲ್ಲದೆಯೇ ಮನೆ ಮಠಗಳನ್ನು ತ್ಯಜಿಸಿ ವನ ದುರ್ಗಗಳನ್ನು, ಬೆಟ್ಟ ಗುಡ್ಡಗಳನ್ನು, ನದಿ ನದ ಪರ್ವತಾದಿಗಳನ್ನು ಹೊಂದಿ ಕಂದಮೂಲ ಫಲಪರ್ಣಾದಿಗಳಿಂದ ಜೀವಿಸುವರು. ಹೀಗೆ ಕಲಿಯುಗವು ಕೊನೆಯಾಗುವುದು. ಹೀಗೆ ಕಲಿಯುಗವು ಕಳೆಯಲು ಪ್ರಳಯವು ಸಂಭವಿಸುವುದು. ಆಗ 3 ಲೋಕಗಳು ನಾಶವಾಗುವವು. ತರುವಾಯ ಸ್ವರ್ಗಲೋಕದಲ್ಲಿರುವ ದೇವಾದಿಗಳು ಮಹರ್ಲೋಕಕ್ಕೆ ಹೋಗುವರು. ಆ ಲೋಕವೂ ಕೂಡ ನಷ್ಟವಾದರೆ ಜನಲೋಕಕ್ಕೆ ಹೋಗುವರು. ಪ್ರಳಯದ ಆದಿಯಲ್ಲಿ 7 ಸೂರ್ಯರು ಏಕಕಾಲದಲ್ಲಿ ಉದಯಿಸುವರು. ಆಗ ಈ ಭೂಗೋಳವು ಕಾಯ್ದು ಕಾದ ಕಬ್ಬಿಣದ ಗುಂಡಿನಂತೆ ದುಂಡಾಗಿಯೂ ಕೆಂಪಾಗಿಯೂ ಕಾಣುವುದು. ತರುವಾಯ ಪ್ರಳಯಕಾಲದ ಮೇಘಗಳು ಧಾರಾಕಾರವಾಗಿಯೂ ಅವಿಚ್ಛಿನ್ನವಾಗಿಯೂ ಮಳೆಯನ್ನು ಕರೆಯಲು ಈ ಜಗತ್ತು ಪ್ರಳಯೋದಕದಲ್ಲಿ ಮುಳುಗಿ ಹೋಗುವುದು. ಆಗ ಪರಬ್ರಹ್ಮನೊಬ್ಬನೇ ಯೋಗ ನಿದ್ರಾರೂಢನಾಗಿಯೂ ವಟಪತ್ರಶಾಯಿಯಾಗಿಯೂ ಇರುವನು. ತರುವಾಯ ಮಹರ್ಲೋಕವಾಸಿಗಳಾದ ದೇವತೆಗಳೆಲ್ಲರೂ ಆ ಶ್ರೀಮನ್ನಾರಾಯಣನನ್ನು ಹೊಗಳುವರು. ಹೀಗೆ ಬ್ರಹ್ಮದೇವನ ರಾತ್ರಿಯ ಕಾಲದಲ್ಲಿ ಪ್ರಳಯವೂ ಹಗಲಲ್ಲಿ ಸೃಷ್ಟಿಕ್ರಮವೂ ನಡೆಯುವವು. ಲಯಕಾಲದಲ್ಲಿ ಪೃಥ್ವಿಯು ಜಲದಲ್ಲಿಯೂ, ಜಲವು ಅಗ್ನಿಯಲ್ಲಿಯೂ, ಅಗ್ನಿಯು ವಾಯುವಿನಲ್ಲಿಯೂ, ವಾಯುವು ಆಕಾಶದಲ್ಲಿಯೂ ಲಯವಾಗುವವು. ಹೀಗೆ ಲಯವಾದ ಪಂಚಭೂತಗಳು ಅಹಂಕಾರ ತತ್ವದಲ್ಲಿಯೂ, ಅದು ಮಹತ್ತತ್ವದಲ್ಲಿಯೂ,
ಅದೂ ಸಹ ಪ್ರಕೃತಿಯಲ್ಲಿಯೂ ಲೀನವಾಗುವವು. ಆಗ ಪ್ರಕೃತಿ ಮಾತ್ರವೇ ಜಲರೂಪವಾಗಿ ಉಳಿಯುವುದು. ಹೀಗೆ ಪ್ರಳಯ ಕಾಲವು ಕಳೆದು ಸೃಷ್ಟಿಗೆ ಉಪಕ್ರಮವಾಗಲು ಕೃತಯುಗವು ಪ್ರಾರಂಭವಾಗುವುದು. ಆಗ ಭಗವಂತನ ಇಚ್ಛಾನುಸಾರವಾಗಿ ಸತ್ವರಜಸ್ತಮೋ ಗುಣಾತ್ಮಕವಾದ ಪ್ರಕೃತಿಯಿಂದ ಮಹತ್ತತ್ವಾದಿಗಳು ಸೃಷ್ಟಿಯಾಗುವವು. ಇದರಿಂದ ಮನುಷ್ಯರಲ್ಲಿಯೂ ಸಾತ್ವಿಕ, ರಾಜಸ ಮತ್ತು ತಾಮಸವೆಂಬ 3 ವೃತ್ತಿಗಳು ಉಂಟಾಗುವವು. ಸಾತ್ವಿಕ ವೃತ್ತಿಯಿಂದ ಸ್ವರ್ಗಾದ್ಯುತ್ತಮ ಪದವಿಗಳು, ರಾಜಸದಿಂದ ಭೂಮಿಯಲ್ಲಿ ಜನನ ಮರಣಗಳು, ತಾಮಸ ವೃತ್ತಿಯಿಂದ ನರಕಾದ್ಯನರ್ಥಗಳು ಸಂಭವಿಸುತ್ತವೆ. ಈ ರೀತಿಯಾಗಿ ಇವುಗಳಿಗೆ ಗುಣತ್ರಯಗಳೇ ಮುಖ್ಯ ಕಾರಣಗಳಾಗಿರುತ್ತವೆ. ತದನಂತರ ಗಯಾ ಮಹಿಮೆಯು ವಿಶೇಷವಾಗಿ ವರ್ಣಿತವಾಗಿದೆ. ಗಯಾ ಶ್ರಾದ್ದದಿಂದ ಬ್ರಹ್ಮಹತ್ಯಾದಿ ಮಹಾಪಾತಕಗಳು ನಷ್ಟವಾಗಿ ಮುಕ್ತಿಯುಂಟಾಗುವುದು. ಬ್ರಹ್ಮಜ್ಞಾನ, ಗಯಾಶ್ರಾದ್ದ, ಗೋಗೃಹ ಮರಣ, ಕುರುಕ್ಷೇತ್ರ ಯಾತ್ರೆ ಇವು 4 ಮುಕ್ತಿಯನ್ನು ಕೊಡುವುದರಲ್ಲಿ ಸಮವಾಗಿವೆ. ಈ ಕ್ಷೇತ್ರದಲ್ಲಿ ಸಕಲ ತೀರ್ಥಾಭಿಮಾನಿ ದೇವತೆಗಳು, ಬ್ರಹ್ಮ ವಿಷ್ಣು ಮಹೇಶ್ವರರು, ವೈತರಣಿ, ಕಾಮಧೇನು, ಕಲ್ಪವೃಕ್ಷಾದಿಗಳೂ ಸದಾ ಸನ್ನಿಹಿತವಾಗಿರುವವು. ಇದರಲ್ಲಿ ಮಾಡಿದ ಪಿತೃಕಾರ್ಯಾದಿಗಳು ಮಹಾಫಲದಾಯಕಗಳಾಗಿವೆ. ಪೂರ್ವದಲ್ಲಿ ಗಯಾನಾಮಕನಾದ ಒಬ್ಬ ಅಸುರನು ಘೋರವಾದ ತಪಸ್ಸನ್ನು ಮಾಡಿ ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಂದ ಮಹಾವರಗಳನ್ನು ಪಡೆದು ಲೋಕವಿಖ್ಯಾತನಾಗಿದ್ದನು. ಅವನ ದರ್ಶನ ಮಾತ್ರದಿಂದಲೇ ತ್ರಿಲೋಕವಾಸಿಗಳಾದ ಜನರೆಲ್ಲರೂ ಮುಕ್ತಿಯನ್ನು ಹೊಂದುತ್ತಿದ್ದರು. ತರುವಾಯ ಭೂಲೋಕ ಯಮಲೋಕಗಳು ಜನರಿಲ್ಲದೆ ಶೂನ್ಯವಾದವು. ಆಗ ಯಮಾದಿ ದೇವತೆಗಳು ಬ್ರಹ್ಮನನ್ನು ಪ್ರಾರ್ಥಿಸಿದರು. ಅವರ ಪ್ರಾರ್ಥನೆಯಂತೆ ಬ್ರಹ್ಮದೇವನು ಅಸುರನ ಬಳಿಗೆ ಹೋಗಿ ಯಾಗವನ್ನು ಮಾಡಲು ಪವಿತ್ರವಾದ ನಿನ್ನ ದೇಹವನ್ನು ಕೊಡು ಎಂದು ಬೇಡಿದನು. ಅಸುರನು ಅದಕ್ಕೊಪ್ಪಿ ತನ್ನ ದೇಹವನ್ನು ಬ್ರಹ್ಮನಿಗೆ ಅರ್ಪಿಸಿದನು. ಆಗ ಬ್ರಹ್ಮನು ಅವನ ಶರೀರದ ಮೇಲೆ ಮಹಾಯಾಗವನ್ನು ಮಾಡಿದನು. ಆ ಶರೀರವು ಚಲಿಸದೇ ಇರುವುದಕ್ಕಾಗಿ ಅದರ ಮೇಲೆ ಮಹಾಶಿಲೆಯನ್ನು ಸ್ಥಾಪಿಸಿ ವಿಷ್ಣುವಾದಿ ದೇವತೆಗಳೊಡನೆ ತಾನೂ ನಿಂತನು. ಆ ಗಯಾಸುರನ ನಾಮದಿಂದಲೇ ಗಯಾಕ್ಷೇತ್ರವು ಪ್ರಖ್ಯಾತವಾಗಿದೆ. ಮರೀಚಿ ಮುನಿಯು ತನ್ನ ಆಶ್ರಮದಲ್ಲಿ ಪತ್ನಿಯಾದ ಧರ್ಮವ್ರತೆಯೊಡನೆ ಸುಖವಾಗಿ ವಾಸಿಸುತ್ತಿದ್ದನು. ಹೀಗಿರುವಲ್ಲಿ ಒಂದು ದಿವಸ ಆಯಾಸದಿಂದ ಪತ್ನಿಯ ತೊಡೆಯ ಮೇಲೆ ತಲೆಯನ್ನಿಟ್ಟುಕೊಂಡು ನಿದ್ರಿಸುತ್ತಿದ್ದನು. ಆಗ ಬ್ರಹ್ಮದೇವನು ಅಲ್ಲಿಗೆ ಬರಲು ಆ ಧರ್ಮವ್ರತೆಯು ಎದ್ದು ಬ್ರಹ್ಮನಿಗೆ ಉಪಚಾರ ಮಾಡಿದಳು. ತರುವಾಯ ನಿದ್ರೆಯಿಂದ ಎದ್ದ ಮರೀಚಿ ಮುನಿಯು ತನ್ನ ಸೇವೆಯನ್ನು ಬಿಟ್ಟ ಪತ್ನಿಯ ಮೇಲೆ ಕೋಪಿಸಿಕೊಂಡು ಶಿಲೆಯಾಗೆಂದು ಶಾಪವನ್ನು ಕೊಟ್ಟನು. ಹೀಗೆ ಪತಿಯ ಶಾಪದಿಂದ ಧರ್ಮವ್ರತೆಯು ಶಿಲಾರೂಪಿಣಿಯಾದಳು. ಅವಳ ಪ್ರಾರ್ಥನೆಯಂತೆ ಬ್ರಹ್ಮಾದಿ ದೇವತೆಗಳು, ಸಕಲ ತೀರ್ಥಗಳು, ಮಹರ್ಷಿಗಳು ಮತ್ತು ಪಿತೃಗಳು ಇವರು ಅವಳಲ್ಲಿ
ಸನ್ನಿಹಿತರಾಗಿರುವರು. ಆದುದರಿಂದ ಆ ಗಯಾ ಶಿಲೆಯಲ್ಲಿ ಜಪ ತಪ ಹೋಮಾದಿಗಳನ್ನು ಶ್ರಾದ್ದವನ್ನು ಮಾಡಿದರೆ ಪಿತೃಗಳು ಅಕ್ಷಯವಾದ ಪರಮ ಪದವಿಯನ್ನು ಹೊಂದುವರು. ವಿಶ್ವಕರ್ಮನು ಗದಾನಾಮಕ ಅಸುರನ ಮೂಳೆಯಿಂದ ಗದಾಯುಧವನ್ನು ನಿರ್ಮಿಸಿದನು. ಆಗ ಹೇತಿ ನಾಮಕ ಅಸುರನು ತಪೋ ಮಹಿಮೆಯಿಂದ ವರಗಳನ್ನು ಪಡೆದು ದೇವತೆಗಳನ್ನು ಪೀಡಿಸಿದನು. ಹೀಗೆ ಪೀಡಿತರಾದ ಇಂದ್ರಾದಿಗಳು ಶ್ರೀಹರಿಯನ್ನು ಮೊರೆಹೊಕ್ಕರು. ಆಗ ಶ್ರೀಹರಿಯು ಆ ಗದಾಯುಧವನ್ನು ಸ್ವೀಕರಿಸಿ ಆ ಅಸುರನನ್ನು ಸಂಹರಿಸಿದನು. ಇದರಿಂದ ಭಗವಂತನು ಆದಿ ಗದಾಧರನಾಗಿ ಆ ಶಿಲೆಯ ಮೇಲೆ ಸ್ಥಿರವಾಗಿ ನಿಂತನು. ಆಗ ಬ್ರಹ್ಮಾದಿ ದೇವತೆಗಳು ಶ್ರೀಹರಿಯನ್ನು ಹೊಗಳಿದರು. ಹೀಗೆ ಗದಾಧರನಿರುವ ಆ ಗಯಾಕ್ಷೇತ್ರವು 3 ಲೋಕ ವಿಖ್ಯಾತವಾಗಿಯೂ ಸಕಲ ಇಷ್ಟಾರ್ಥಪ್ರದವಾಗಿಯೂ ಮುಕ್ತಿದಾಯಕವಾಗಿಯೂ ಇರುತ್ತದೆ. ಶ್ರೀಮದ್ವಾಯು ಮಹಾಪುರಾಣದಲ್ಲಿ ತದನಂತರ 18 ಪುರಾಣಗಳಲ್ಲಿರುವ ಗ್ರಂಥಗಳ ಸಂಖ್ಯೆಯು ನಿರೂಪಿತವಾಗಿದೆ. ಇಂತಹ ವಾಯುಪುರಾಣವನ್ನು ಬ್ರಹ್ಮದೇವನು ಮೊದಲು ವಾಯುದೇವನಿಗೆ ಉಪದೇಶಿಸಿದನು. ತರುವಾಯ ವಾಯುದೇವನು ಬೃಹಸ್ಪತಿಗೂ ಅವನು ಶುಕ್ರಾದಿಗಳಿಗೂ ಉಪದೇಶ ಮಾಡಿದರು. ಈ ಉಪದೇಶ ಪರಂಪರೆಯಿಂದ ವೇದವ್ಯಾಸರು ನನಗೆ ಉಪದೇಶಿಸಿರುವರೆಂದು ಸೂತಮುನಿಯು ಮಹರ್ಷಿಗಳಿಗೆ ತಿಳಿಸಿರುವರು. ಇಂತಹ ಶ್ರೀಮದ್ವಾಯು ಮಹಾಪುರಾಣವನ್ನು ಯಾವನು ಶ್ರವಣ ಪಠನ ಮನನಾದಿಗಳನ್ನು ಮಾಡುವನೋ ಅವನಿಗೆ ಸಕಲ ಇಷ್ಟಾರ್ಥಗಳೂ ಉಂಟಾಗುವವು. ಈ ಪುರಾಣದ ಪುಸ್ತಕವು ಯಾರ ಮನೆಯಲ್ಲಿರುತ್ತದೆಯೋ ಅವರಿಗೆ ಭೂತ ಪ್ರೇತ ಪಿಶಾಚಾದಿಗಳು ಜಲಾಗ್ನಿಗಳು ಸಿಂಹ ವ್ಯಾಘ್ರಾದಿ ದುಷ್ಟ ಮೃಗಗಳು ಇವುಗಳ ಭಯವಿಲ್ಲದೆ ಸಕಲ ಮನೋರಥಗಳು ಕೈಗೂಡುವವು. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ವಾಯು ಮಹಾಪುರಾಣದ ಪ್ರಥಮ ಸಂಪುಟದ 1ನೇ ಅಧ್ಯಾಯವಾದ ಶ್ರೀಮದ್ವಾಯು ಮಹಾಪುರಾಣದಲ್ಲಿ ಪ್ರತಿಪಾದಿಸುವ ವಿಷಯಗಳ ಸಂಗ್ರಹದ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.